ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು ಈ ಲೆವೆಲ್ ಅಲ್ಲಿ ಓಪನ್ ಆಗಿದೆ. ಸೊ ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ, ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಗ್ಯಾಪ್ ಡೌನ್. ಸೊ ನಾವು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಮಾರ್ಕೆಟ್ ಒಂದು ಸ್ಮಾಲ್ ರೇಂಜ್ ಬಾಂಡ್ ಅಲ್ಲಿ ಟ್ರೇಡ್ ಆಗಿದೆ. ಸೊ ಹೈಸ್ ಬಂದ್ಬಿಟ್ಟು 19,700 ಲೆವೆಲ್ ಟ್ರೇಡ್ ಆಗಿದೆ. ಲೋಸ್ ಬಂದ್ಬಿಟ್ಟು 19,650 ಲೆವೆಲ್ ಅಲ್ಲಿ ಈ ಒಂದು ರೇಂಜ್ ಬಾಂಡ್ ಅಲ್ಲಿ ಮಾರ್ಕೆಟ್ ಹ್ಯಾಸ್ ಬೀನ್ ಟ್ರೇಡೆಡ್ ಟುಡೇ. ಸೊ ಈ ಸಣ್ಣ ರೇಂಜ್ ಬಾಂಡ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗಿರೋದ್ರಿಂದ ವಿ ಹ್ಯಾವನ್ ಗಾಟ್ ಎನಿ ಟ್ರೇಡಿಂಗ್ ಅಪಾರ್ಚುನಿಟಿ. ಸ್ನೇಹಿತರೆ, ನೀವು ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು 4-5 ದಿನದಿಂದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆರ್ ಇನ್ ದ ಕನ್ಫ್ಯೂಷನ್ ಮೋಡ್ ಅಂಡ್ ಮಾರ್ಕೆಟ್ ಹ್ಯಾಸ್ ಬೀನ್ ಟ್ರೇಡಿಂಗ್ ಇನ್ ಅ ರೇಂಜ್ ಬಾಂಡ್. ಈ ರೇಂಜ್ ಬಾಂಡ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿದೆ. ಒಂದು ವೇಳೆ ಅಪ್ಪರ್ ಸೈಡ್ ಮಾರ್ಕೆಟ್ ಏನಾದ್ರು 19,700 ಲೆವೆಲ್ ಮೇಲ್ಗಡೆ ಏನಾದ್ರು ಬ್ರೇಕ್ಔಟ್ ಆದ್ರೆ ಸೊ ಬೈಯರ್ಸ್ ವಿಲ್ ಬಿಕಮ್ ಮೋರ್ ಆಕ್ಟಿವ್. ಡೌನ್ ಸೈಡ್ ಬಂದ್ಬಿಟ್ಟು ಮಾರ್ಕೆಟ್ ಏನಾದ್ರು 19,650 ಲೆವೆಲ್ ಅನ್ನ ಬ್ರೇಕ್ ಮಾಡಿದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಮೋರ್ ಕರೆಕ್ಷನ್ ಇನ್ ದ ಮಾರ್ಕೆಟ್. Friends, now we will discuss how we can plan for tomorrow trade. Before that, we need to know the support zone and resistance zone. 19,650 is going to be a one major support zone. 19,700 is going to be a resistance zone. 19,750 is going to be a resistance zone. 19,800 is going to be a one more resistance zone. Friends, let's say that in case if tomorrow buyers back in the market from this level, the first upside target is going to be a 19,700. The next target is going to be a 19,750. Let's say that in case if tomorrow sellers back in the market from this level, the first downside target is going to be a 19,650. The next target is going to be a 19,600. ಸ್ನೇಹಿತರೆ, ನಾಳೆ ಏನಾದ್ರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು, ಗ್ಯಾಪ್ ಅಪ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು? ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ 19,700 ಬರೋವರೆಗೂ ಕಾಯ್ಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ಸಪೋರ್ಟ್ ಝೋನ್. ಮೇಲ್ಗಡೆಯಿಂದ ಮಾರ್ಕೆಟ್ ಓಪನ್ ಆದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಸಪೋರ್ಟ್ ಝೋನ್. ಸೊ ಇಲ್ಲಿ ಮಾರ್ಕೆಟ್ ಏನಾದ್ರೂ ಸುಮಾರು ಹೊತ್ತು ಈ ರೀತಿ ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅ 19,750. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅ 19,800. ಸ್ನೇಹಿತರೆ, ಇನ್ನೊಂದು ಸಿನಾರಿಯೋದಲ್ಲಿ ಏನಾಗಬಹುದು ಅಂದ್ರೆ ಮಾರ್ಕೆಟ್ ಏನಾದ್ರೂ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ 19,750 ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಮಾರ್ಕೆಟ್ ಏನಾದ್ರೂ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ಒಂದು ವೇಳೆ ಇಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ, ಈ ಲೆವೆಲ್ ಅನ್ನ ಬ್ರೇಕ್ ಮಾಡ್ತಂತಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅ 19,700. ದ ನೆಕ್ಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅ 19,650. ಸ್ನೇಹಿತರೆ, ನಾಳೆ ಏನಾದ್ರೂ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು, ಗ್ಯಾಪ್ ಡೌನ್ ಆದ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು? ಲೆಟ್ಸ್ ಸೇ ದಟ್ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಸಪೋರ್ಟ್ ಝೋನ್ ಬರುವವರೆಗೂ ಕಾಯ್ಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ಅ 19,650 ಲೆವೆಲ್. ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಏನಾದ್ರೂ ಸುಮಾರು ಹೊತ್ತು ಇಲ್ಲಿ ಸಸ್ಟೈನ್ ಆಗಿ ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅ 19,700. The next target is going to be a 19,750. Friends, I hope you find this video useful. If you like this video, please to subscribe, please to share it with the community. Thank you so much.